ಸ್ನೇಹಿತರೆ ನಮಸ್ಕಾರ. ಅದು 2021 ಬಿಗ್ ಬಾಸ್ ಸೀಸನ್ 8ರ ಸೀಸನ್. ಅದು ಆ ಸೀಸನ್ನಲ್ಲಿ ಒಂದು ಜೋಡಿ ಎಲ್ಲರ ಗಮನವನ್ನು ಕೂಡ ಸೆಳೆದಿತ್ತು. ಆ ಜೋಡಿ ಬೇರೆ ಯಾವುದೂ ಅಲ್ಲ, ಅದೇ ದಿವ್ಯಾ ಮತ್ತು ಅರವಿಂದ್ KP ಅವರ ಜೋಡಿ. ಎಸ್, ನಾನು ಹೇಳ್ತಾ ಇರೋದು ದಿವ್ಯಾ ಉರುಡುಗ ಮತ್ತು KP ಅರವಿಂದ್ ಅವರ ಜೋಡಿ. ದಿವ್ಯಾ ಉರುಡುಗ ಮಲೆನಾಡಿನ ಹುಡುಗಿ ಆದರೆ ಅರವಿಂದ್ KP ಕರಾವಳಿಯ ಹುಡುಗ, ಬೈಕರ್ ಕೂಡ ಹೌದು. ಈ ಎರಡು ಜೋಡಿ ಎಷ್ಟರ ಮಟ್ಟಿಗೆ ಫೇವರೇಟ್ ಜೋಡಿ ಆಗಿತ್ತು ಅಂತ ಹೇಳಿದ್ರೆ, ಅರವಯ್ಯ ಅಂತಲೇ ಒಂದು ಪೇಜ್ಗಳು ಕೂಡ ಕ್ರಿಯೇಟ್ ಆಗಿತ್ತು. ಅಷ್ಟರ ಮಟ್ಟಿಗೆ ಈ ಜೋಡಿ ಅವತ್ತು ಸಂಚಲನ ಸೃಷ್ಟಿಸಿತ್ತು. ಆದರೆ ಆ ಜೋಡಿ ಒಂದು ಪ್ರಾಮಾಣಿಕತೆಯ ಪ್ರೀತಿಯಲ್ಲಿ ಬಿದ್ದಿತ್ತು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳು ಅವತ್ತಿಗೆ ನಡೆದಿತ್ತು. ಆದರೆ ಇತ್ತೀಚೆಗೆ ಒಬ್ಬ ಖ್ಯಾತ ಪತ್ರಕರ್ತ ಮತ್ತು ಸಿನಿಮಾ ರಂಗದಲ್ಲಿ ಸಾಕಷ್ಟು ಗುರುತಿಸಿಕೊಂಡಿರುವಂತಹ ನಿರ್ದೇಶಕನೂ ಕೂಡ ಆಗಿರುವಂತಹ, ನಟನೂ ಕೂಡ ಆಗಿರುವಂತಹ ಒಬ್ಬ ವ್ಯಕ್ತಿ ಕೊಟ್ಟಂಥ ಸ್ಟೇಟ್ಮೆಂಟ್ ಏನಿದೆ, ಇದು ಭಾರಿ ಚರ್ಚೆಗೆ ಕಾರಣ ಆಗಿದೆ ಮತ್ತು ಇದ್ರ ಬಗ್ಗೆನೇ ಸಾಕಷ್ಟು ಆಯಾಮಗಳಲ್ಲಿ ಈಗ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾದರೆ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನು ನೋಡ್ತಾ ಹೋಗೋಣ ಬನ್ನಿ. ದಿವ್ಯಾ ಉರುಡುಗ ಮತ್ತು ಅರವಿಂದ್ KP ಅವರು ಬ್ರೇಕಪ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರ, ಇದಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ನಿಮ್ಮೆಲ್ಲರಿಗೂ ಕೂಡ ದಿವ್ಯಾ ಉರುಡುಗ ಮತ್ತು ಅರವಿಂದ್ KP ನಟಿಸಿದಂತಹ 2021ರಲ್ಲಿ ಪ್ರಸಾರವಾದಂತಹ ಬಿಗ್ ಬಾಸ್ ಕನ್ನಡ ಸೀಸನ್ ಬಹುಶಃ ಕಣ್ಮುಂದೆ ಹಾಗೆ ಇರಬಹುದು. ಭಾರತದ ಕಿರುತೆರೆ ವೀಕ್ಷಕರು ನೀಡಿದಂತಹ ಒಂದು ಮರೆಯಲಾಗದಂತಹ ಜೋಡಿ ಅಂತಲೂ ಕೂಡ ಕರಿಬಹುದು ಈ ಜೋಡಿಯನ್ನು. ಮೋಟೋಕ್ರಾಸ್ ರೈಡರ್ KP ಅರವಿಂದ್ ಮತ್ತು ನಟಿ ದಿವ್ಯಾ ಉರುಡುಗ ಆರಂಭದಲ್ಲಿ ಮಾತುಕತೆ ಇರದಿದ್ರೂ ಕೂಡ ಇವರ ನಡುವೆ ನಿಧಾನಕ್ಕೆ ಮಾತುಕತೆ ಶುರುವಾಗ್ತದೆ. ಮಾತುಕತೆ ಸ್ನೇಹವಾಗಿ ಬದಲಾಗ್ತದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಾಗ ಇವರಿಬ್ಬರು ಕೂಡ ಪರಸ್ಪರ ಪ್ರೇಮಿಗಳಾಗಿ ಹೊರಗಡೆ ಬರ್ತಾರೆ. ಇಡೀ ಕರ್ನಾಟಕದ ವೀಕ್ಷಕರ ಮನಸ್ಸನ್ನು ಗೆದ್ದಿತ್ತು ಈ ಜೋಡಿ ಕೂಡ. ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಒಂದು ಈ ಹುಟ್ಟಿದಂಥ ಪ್ರೀತಿ ಇದೆಯಲ್ಲ, ಇದಕ್ಕೆ ಸಾಕ್ಷಿಯಾಗಿ ತಮ್ಮ ಬೆರಳಲ್ಲಿದ್ದಂಥ ಚಿನ್ನದ ಉಂಗುರವನ್ನು ಅರವಿಂದ್ ಬೆರಳಿಗೆ ತೊಡಿಸಿದ್ದಂಥ ದಿವ್ಯಾ ಪ್ರೀತಿಯ ಸಂಕೇತವನ್ನು ಅವತ್ತೇ ಕೊಟ್ಟಿದ್ರು. ಬಿಗ್ ಬಾಸ್ನಿಂದ ಹೊರಬಂದ ಮೇಲೆ ಇವರ ಕೆಮಿಸ್ಟ್ರಿ ಕಮ್ಮಿ ಆಗಲಿಲ್ಲ. ಅರ್ಧಂಬರ್ಧಂ ಪ್ರೇಮಕತೆ ಸಿನಿಮಾದಲ್ಲಿ ಇಬ್ಬರು ಕೂಡ ಜೊತೆಯಾಗಿ ನಟಿಸಿದ್ರು. ಸಾರ್ವಜನಿಕ ವೇದಿಕೆಯಲ್ಲಿ ಪ್ರಪೋಸ್ ಕೂಡ ಮಾಡಿದ್ರು. ಶೀಘ್ರದಲ್ಲಿ ಮದುವೆ ಆಗ್ತೀವಿ ಅಂತಲೂ ಕೂಡ ಸುಳಿವನ್ನು ಕೊಟ್ಟಿದ್ರು. ಆದರೆ ಇದ್ದಕ್ಕಿದ್ದಂತೆ ಇವರ ಮದುವೆ ಸುದ್ದಿಯ ಮಧ್ಯೆ ಬ್ರೇಕಪ್ ಸುದ್ದಿ ಈಗ ಬಂದು ಅಪ್ಪಳಿಸಿತ್ತು ಹೇಗೆ ಅನ್ನೋದೇ ಕುತೂಹಲಕಾರಿ. ನಿಮಗೆ ಒಂದು ವಿಚಾರ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ದೊಡ್ಡ ಮಟ್ಟದಲ್ಲಿ ಹಲ್ಚಲನ್ನು ಸೃಷ್ಟಿಸಿತ್ತು. ಅದೇ ಇವರ ಬ್ರೇಕಪ್ನ ಸುದ್ದಿ. ಅರವಿಂದ್ ಮತ್ತು ದಿವ್ಯಾ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪರಸ್ಪರ ಅನ್ಫಾಲೋ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ. ಈ ಸುದ್ದಿ ಬಂದಿದ್ದೇ ಥರ ಫ್ಯಾನ್ಸ್ ಎದೆಕಿಚ್ಚು ಶುರುವಾಗಿತ್ತು. ಇವರ ಬೆನ್ನಲ್ಲೇ ಮತ್ತೊಂದು ವಿಚಾರವೂ ಕೂಡ ವೈರಲ್ ಆಯಿತು. ಅದು ಜ್ಯೋತಿಷಿ ನುಡಿದಂತಹ ಭವಿಷ್ಯ. ಹೌದು, ಕೆಲವು ಸಮಯದ ಹಿಂದೆ ಖ್ಯಾತಿ ಜ್ಯೋತಿಷಿಯೊಬ್ಬರು ಬಿಗ್ ಬಾಸ್ ಮನೆಯಲ್ಲಿ ಶುರುವಾದಂತಹ ಲವ್ ಮದುವೆ ಹಂತಕ್ಕೆ ಹೋಗುವಂಥ ಜೋಡಿಗಳ ಮಧ್ಯೆ ಬ್ರೇಕಪ್ ಅಥವಾ ಡಿವೋರ್ಸ್ ಆಗೋದು ಖಚಿತ ಅಂತಲೂ ಕೂಡ ಭವಿಷ್ಯವನ್ನು ನುಡಿದಿದ್ರು. ಇತ್ತೀಚೆಗೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಡಿವೋರ್ಸ್ ಪಡೆದುಕೊಂಡಾಗ ಈ ಭವಿಷ್ಯದ ಮಾತುಗಳನ್ನು ಆಡಿದ್ರು. ಈ ಭವಿಷ್ಯದ ಮಾತು ಆಗ ಭಾರಿ ಸದ್ದನ್ನು ಕೂಡ ಮಾಡಿತ್ತು. ಈಗ ಅರವಿಂದ್ ಮತ್ತು ದಿವ್ಯಾ ಜೋಡಿಯ ಅನ್ಫಾಲೋ ಸುದ್ದಿ ಹೊರಬರುತ್ತಿದ್ದಂತೆ ನೆಟ್ಟಿಗರು ಅಯ್ಯೋ ಜ್ಯೋತಿಷಿ ಹೇಳಿದಂಥ ಮಾತು ನಿಜವಾಯಿತಾ ಅನ್ನುವಂಥ ಚರ್ಚೆಯನ್ನು ಶುರು ಮಾಡಿದ್ದಾರೆ. ಆದರೆ ವೀಕ್ಷಕರೇ, ಇಲ್ಲಿ ನಾವು ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡಬೇಕಾಗಿದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸೋಷಿಯಲ್ ಮೀಡಿಯಾಗಳ ವದಂತಿಗಳು ಇಲ್ಲಿ ಹೋದರೆ ಹುಲಿ ಹೋಯಿತು ಅಂತಲೇ ಹೇಳುವಂತಹ ರೀತಿಯಲ್ಲಿ ಬಿಂಬಿತ ಆಗ್ತದೆ. ಇನ್ಸ್ಟಾಗ್ರಾಮ್ನಲ್ಲಿ ಪ್ರೈವೇಸಿ ಸೆಟ್ಟಿಂಗ್ ಬದಲಾಗಿರುವಂಥ ಕಾರಣ ಮೂರನೇ ವ್ಯಕ್ತಿಗೆ ಯಾರ ಪ್ರೊಫೈಲನ್ನು ಫಾಲೋ ಮಾಡ್ತಿದ್ದಾರೆ ಅಥವಾ ಮಾಡ್ತಿಲ್ಲ ಇದರ ಪೂರ್ತಿ ಲಿಸ್ಟು ಸಿಗೋದಿಲ್ಲ, ಕಾಣಿಸೋದಿಲ್ಲ. ಕೇವಲ ಯಾರೋ ಹಬ್ಬಿಸಿದಂಥ ಒಂದು ವದಂತಿಯಿಂದ ಇಬ್ಬರು ಅನ್ಫಾಲೋ ಮಾಡಿಕೊಂಡಿದ್ದಾರೆ ಅನ್ನೋಂಥ ಸುದ್ದಿ ಗಾಡಿಯಲ್ಲಿ ತೇಲಿ ಬಂತು. ಈವರೆಗೂ ಕೂಡ ಇಬ್ಬರಲ್ಲಿ ಯಾರೊಬ್ಬರು ಕೂಡ ಬ್ರೇಕಪ್ ಆಗಿದೆ ಅಂತೇಳಿ ಅಧಿಕೃತವಾಗಿ ಹೇಳಿಲ್ಲ. ಹಾಗೆ ಆಗದೇ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಇದರ ನಡುವೆ ಈ ಜೋಡಿಯ ಬ್ರೇಕಪ್ ಸುದ್ದಿ ಕಾಡ್ಗಿಜ್ಜಿನಂತೆ ಹರಡ್ತಿರೋದ್ರಿಂದ ಇಬ್ಬರಿಗೂ ಕೂಡ ಅತ್ಯಂತ ಹತ್ತಿರವಾದಂಥವರು, ಬಿಗ್ ಬಾಸ್ ಮನೆಯ ಸಹ ಸ್ಪರ್ಧಿಯೂ ಕೂಡ ಆದಂತಹ ನಿರ್ದೇಶಕ, ಪತ್ರಕರ್ತ, ಚಿತ್ರಗುಪ್ತಿ ಚಂದ್ರಚೂಡ್ ಅವರು ಈ ಬಗ್ಗೆ
ಮೊಟ್ಟ ಮೊದಲ ಬಾರಿಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯೂಟ್ಯೂಬ್ಗೆ ಸಂದರ್ಶನವೊಂದರಲ್ಲಿ ಮಾತನಾಡಿದಂಥ ಚಂದ್ರಚೂಡ್ ಏನು ಹೇಳಿದರು ಅಂತೇಳಿ ಕೇಳಿದ್ರೆ ನಿಮಗೆ ಅಚ್ಚರಿ ಆಗ್ಬೋದು. ಚಕ್ರವರ್ತಿ ಚಂದ್ರಚೂಡ್ ಅವರು ಮಾತನಾಡಿ, ಅರವಿಂದ್ KP ನನಗೆ ತಮ್ಮ ಇದ್ದಂತೆ, ದಿವ್ಯ ಹುಡುಗ ನನಗೆ ತಂಗಿ ಇದ್ದಂತೆ. ಆದರೆ ಇಂದಿನ ಕಾಲ ಎಂಥ ವಿಚಿತ್ರ ಹಂತಕ್ಕೆ ಬಂದು ತಲುಪಿದೆ ಅಂದರೆ, ನಾನು ನಿನ್ನನ್ನು ಬಿಟ್ಟೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡಿ ಸೂಚನೆ ಕೊಡುವಂತಾಗಿದೆ. ನಿಜಕ್ಕೂ ಇವರಿಬ್ಬರ ನಡುವೆ ಈಗಿನ ಸ್ಟೇಟಸ್ ಏನು ಅನ್ನೋದು ನನಗೆ ಗೊತ್ತಿಲ್ಲ, ಸ್ಪಷ್ಟವಾಗಿ ಹೇಳಿಲ್ಲ ಯಾರು ಕೂಡ. ಇತ್ತೀಚಿನ ದಿನಗಳಲ್ಲಿ ನಾನು ಇಬ್ಬರ ಜೊತೆಗೂ ಕೂಡ ಹೆಚ್ಚಾಗಿ ಮಾತನಾಡಿಲ್ಲ. ದಿವ್ಯ ಇತ್ತೀಚೆಗೆ ಬ್ಯಾಡ್ಮಿಂಟನ್ ಆಟದಲ್ಲಿ ಬ್ಯುಸಿಯಾಗಿದ್ದರು. ಆದರೆ ನನ್ನ ನಂಬಿಕೆಯ ಪ್ರಕಾರ ಅವರಿಬ್ಬರು ಕೂಡ ಚೆನ್ನಾಗಿದ್ದಾರೆ, ಮುಂದೆಯೂ ಕೂಡ ಚೆನ್ನಾಗಿರ್ತಾರೆ, ನಾನು ಅಷ್ಟೇ ಹೇಳಬಲ್ಲೆ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತುಗಳನ್ನು ಗಮನಿಸಿದ್ರೆ, ಪ್ರಸ್ತುತ ಸ್ಥಿತಿಯನ್ನು ಕೂಡ ವಿಶ್ಲೇಷಿಸಿದರೆ ನಮಗೆ ಸಿಗುವಂಥ ಉತ್ತರ ಒಂದೇ: ಅನ್ಫಾಲೋ ರಿಯಾಲಿಟಿ. ಅಂದರೆ ಇನ್ಸ್ಟಾಗ್ರಾಮ್ ಅನ್ಫಾಲೋ ಸುದ್ದಿ ಇದೆಯಲ್ಲ, ಇದು ತಾಂತ್ರಿಕ ಗೊಂದಲ ಅಥವಾ ವದಂತಿ ಇದ್ದರೂ ಕೂಡ ಇರಬಹುದು. ಎರಡನೇದು, ಅಧಿಕೃತವಾದಂಥ ಹೇಳಿಕೆ ಇಲ್ಲ. ಅರವಿಂದ್ ಆಗಲಿ ದಿವ್ಯಾ ಆಗಲಿ ತಮ್ಮ ಪ್ರೀತಿ ಮುರಿದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಎಲ್ಲೂ ಕೂಡ ಅಧಿಕೃತವಾಗಿ ತಿಳಿಸಿಲ್ಲ. ವೃತ್ತಿ ಜೀವನದ ಅಂತರನೂ ಕೂಡ ಇರ್ಬೋದು. ಇಬ್ಬರು ತಮ್ಮ ತಮ್ಮ ವೃತ್ತಿ ಜೀವನದಲ್ಲಿ, ದಿವ್ಯಾ ಕ್ರೀಡೆ, ಅಭಿನಯ, ಆ್ಯಕ್ಟಿಂಗ್ ಇದರಲ್ಲಿ ಬ್ಯುಸಿಯಾಗಿದ್ದರೆ, ಇಲ್ಲಿ ಅರವಿಂದ್ ಬೈಕ್ ರೈಡಿಂಗು ಇದರಲ್ಲಿ ಬ್ಯುಸಿಯಾಗಿರ್ತಾರೆ. ಸಾರ್ವಜನಿಕವಾಗಿ ಜೊತೆಯಾಗಿ ಕಾಣಿಸಿಕೊಳ್ಳೋದು ಕೂಡ ಕಡಿಮೆ ಆಗಿರ್ಬೋದು. ಇದನ್ನು ಜನರು ಬ್ರೇಕಪ್ ಅಂತಲೂ ಕೂಡ ತಪ್ಪಾಗಿ ಗ್ರಹಿಸಿರುವಂಥ ಸಾಧ್ಯತೆಯೂ ಕೂಡ ಹೆಚ್ಚಿಗೆ ಇದೆ. ಆದರೆ ಮುಂಚೆ ಇವರಿಬ್ಬರು ಕೂಡ ಕಾಣಿಸ್ಕೊಂಡಷ್ಟು ಜೊತೆಯಾಗಿ ಈಗ ಕಾಣಿಸ್ಕೊಳ್ತಿಲ್ಲ ಅನ್ನೋದು ಕೂಡ ಕಟು ವಾಸ್ತವ. ಹಾಗೆಯೇ ಇಬ್ಬರು ಕೂಡ ತಮ್ಮ ಸಿನಿಮಾ ರಿಲೀಸ್ ಆದ ಬಳಿಕ ಮದುವೆ ಬಗ್ಗೆ ತೀರ್ಮಾನ ಮಾಡ್ತೀವಿ ಅನ್ನೋಂಥ ಮಾತನ್ನು ಹೇಳಿದರು. ಬಟ್ ಅದ್ರ ಬಗ್ಗೆನೂ ಕೂಡ ಮಾತುಕತೆ ಇರದೇ ಇರುವಂಥದ್ದು ಈ ಅನುಮಾನಕ್ಕೆ ಮತ್ತೊಂದು ಕಾರಣ ಆಗಿರ್ಬೋದು. ಆದ್ದರಿಂದ ಜ್ಯೋತಿಷಿಗಳ ಭವಿಷ್ಯವಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬುವಂಥ ಗಾಸಿಪ್ಗಳಾಗಲಿ ಸದ್ಯಕ್ಕೆ ಬರೀ ಊಹಾಪೋಹಗಳಷ್ಟೇ. ಅರವಿಂದ್ ಮತ್ತು ದಿವ್ಯಾ ಹುಡುಗ ಅಭಿಮಾನಿಗಳು ಆತಂಕ ಪಡುವಂಥ ಅಗತ್ಯವಿಲ್ಲವೇ ಇಲ್ಲ. ಈ ಜೋಡಿಯಿಂದ ಶೀಘ್ರದಲ್ಲೇ ಸಿಹಿ ಸುದ್ದಿ ಬರಲಿ ಅನ್ನೋದು ನಮ್ಮ ಆಶಯ ಕೂಡ. ಇದು ಇವತ್ತಿನ ಈ ವಿಶೇಷ. ನಿಮಗೇನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ನೋಡಿ, ನೀವು ಈ ಜೋಡಿಗೆ ಏನು ಶುಭ ಹಾರೈಸೋದಕ್ಕೆ ಇಚ್ಛೆ ಪಡ್ತೀರಾ? ಇನ್ಫ್ಯಾಕ್ಟ್ ಇವರಿಬ್ಬರ ನಡುವೆ ಚಿಕ್ಕ ಮನಸ್ತಾಪ ಇದ್ದರೂ ಕೂಡ ಅದು ಬಗೆಹರಿಯುವಂತೆ ನಿಮ್ಮ ಸಲಹೆ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.